ಜೂನ್ಗೆ ಅವ್ರದ್ದು ಎಕ್ಸಾಮ್ ಆರ್ಮಿಯವ್ರದ್ದು ಮುಗೀತಂದ್ರೆ ಆ ಟೈಮ್ಗೆ ಜುಲೈ 1 ತಾರೀಕಿನಿಂದ ನಾವು ಯಾವ ಬ್ಯಾಚ್ ಚಾಲೂ ಮಾಡ್ತೀವಪ್ಪ ಅಂದರೆ ಸಿವಿಲ್ ಪೊಲೀಸ, DR, KSRP, KSISF ಆ ಪೊಲೀಸ್ ಬ್ಯಾಚ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಜುಲೈ 1ರಿಂದ ಸ್ಟಾರ್ಟ್ ಆಗೋದು ಬ್ಯಾಚ್ ರೀ. ಅವಾಗ ನೀವು ಈಗ ಬಂದಂಥ ವಿದ್ಯಾರ್ಥಿಗಳು ಆರ್ಮಿಯವರು ಇರ್ಬೋದು, ಆಮೇಲೆ KPTCLದವ್ರು ಇರ್ಬೋದು, ನಿಮಗೆ ಕೋಚಿಂಗ್ ಫೀ ಇರೋಂಗಿಲ್ಲ, ಎಲ್ಲರಿಗೂ ಗೊತ್ತಿರಲಿ. ನಿಮ್ಗೆ ಆವಾಗ ನೀವು ಪೊಲೀಸ್ ತರಬೇತಿ ಬಂದರೆ ನಿಮ್ಗೆ ಕೋಚಿಂಗ್ ಫೀ ಇಲ್ಲ, ಊಟ ವಸತಿ ಫೀಸ್ ಮಾತ್ರ ಇರ್ತದೆ. 6,000 ರೂಪಾಯಿ ಊಟ ವಸತಿ ಫೀಸ್ ಮಾತ್ರ. ಈಗಾಗಲೇ ನೀವು ಯೂನಿಫಾರ್ಮ್ ತೊಗೊಂಡಿರ್ತೀರಿ, ಹೊಳ್ಳಿ ಯೂನಿಫಾರ್ಮ್ ತೊಗೋದು ಅವಶ್ಯಕತೆ ಇಲ್ಲ. ಆ ಟೈಮ್ಗೆ ನೀವು ಯೂನಿಫಾರ್ಮ್ ತೊಗೊಂಬರ್ಬೇಕು, ಊಟ ವಸತಿ ಫೀಸ್ ಮಾತ್ರ ಇರ್ತದೆ. ಪೊಲೀಸ್ ತರಬೇತಿಗೆ ಬರ್ತಕ್ಕಂಥವ್ರು ಜುಲೈ 1ರಿಂದ ಬ್ಯಾಚ್ ಚಾಲು ಆಗ್ತದೆ. ಜೂನ್ ತನಕ ನಮ್ದು ಆರ್ಮಿ ಬ್ಯಾಚಸ್ ಸ್ಟಾರ್ಟ್ ಇರ್ತದೆ. ಅಲ್ಲಿ ತನಕ ಆ ಬ್ಯಾಚನ್ನು ನಾವು ಪ್ರಾರಂಭ ಮಾಡೋದಿಲ್ಲ. ಅವಾಗ ಆರ್ಮಿಯವ್ರದ್ದು ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಪೊಲೀಸ್ದವ್ರದ್ದು ಸ್ಟೇಟ್ ಪೊಲೀಸ್ ರೀ. ಸ್ಟೇಟ್ ಅಂದರೆ ಸಿವಿಲ್ ಪೊಲೀಸ, KSRP, KSISF, DR ಪೊಲೀಸ, ಇವೆಲ್ಲ ಬ್ಯಾಚ್ಗಳು ನಡೀತಾ ಇರ್ತವೆ. ಹೊಳ್ಳಿ ನೀವು ತಿರುಗಿ ಬಂದಾಗ ನಿಮ್ಗೆ ಕೋಚಿಂಗ್ ಫೀಸ್ ಇರೋದಿಲ್ಲ, ಎಲ್ಲರೂ ನೆನ್ಪಿಟ್ಕೋರಿ. ನೀವು KPTCLದವರು ಬರ್ಬೋದು, ಆರ್ಮಿಯವರು ಬರ್ಬೋದು, ಹೊಳ್ಳಿ ತಿರುಗಿ ಬಂದಾಗ ಇರೋಂಗಿಲ್ಲ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದ್ರೆ, ಇಲ್ಲಿ ನಮ್ಮ ಸಂಸ್ಥೆ ನಿಯಮಕ್ಕೆ ಬದ್ಧರಿರ್ಬೇಕು. ನೀವು ಈಗ ಬದ್ಧರಿದ್ದಾರೆ, ಎಲ್ಲರೂ ಇಲ್ಲಿ ಬಂದು ಕೂತಾರೆ ಅಂದರೆ ಎಲ್ಲರೂ ಸಂಸ್ಥೆ ನಿಯಮಕ್ಕೆ ಬದ್ಧರಿದ್ದಾರೆ ಅಂದಂಗೆ. ನೀವು ಎಲ್ಲಿ ತನೂ ನಮ್ಮ ಸಂಸ್ಥೆ ಒಳಗೆ ಇರ್ಬೋದಪ್ಪ ಅಂದ್ರೆ, ನೀವು ಸಿಲೆಕ್ಷನ್ ಆಗೋವರೆಗೂ ನಮ್ಮ ಸಂಸ್ಥೆ ಒಳಗೆ ಇರ್ಬೋದು ರೀ. ಈಗ ಭಾಳಷ್ಟು ಜನ ವಿದ್ಯಾರ್ಥಿಗಳು ಆರ್ಮಿ ವಿದ್ಯಾರ್ಥಿಗಳು ಬಂದಾರ ರೀ, ಇನ್ನೂ ಜಾಯ್ನ್ ಆಗಿಲ್ಲ, ಇಲ್ಲೇ ಅದಾರ ರೀ. ಅಂದರೆ ಇಲ್ಲಿಂದನೇ ಜಾಯ್ನ್ ಹಾಕೊಂಟಾರ ರೀ ಹುಡುಗರು. ಈ ಸದ 4-5 ಹುಡುಗರು ಅದಾರ ನಮ್ಮ ಸೆಂಟ್ರದಾಗೆ. ಮನುಷ್ಯ ಕೊಪ್ಪಳ ರೈಲ್ವೆ ಸಿಲೆಕ್ಷನ್ ಆದವ್ರು ಅದಾರ ರೀ ಇಲ್ಲಿ. ಅವ್ರು ಇಲ್ಲಿಂದನೇ ಜಾಯ್ನಿಂಗ್ ಹೋಗ್ತೀರಿ ಸರ್ ಅಂತಾರೆ. ಅಲ್ಲಿ ತನೂ ನೀವು ಇರ್ಬೋದು, ಅಂಥ ಅವಕಾಶ ಅದ ನಮ್ಮ ಸಂಸ್ಥೆಯಲ್ಲಿ. ಆಮೇಲೆ ನೀವು ನಡುಮಧ್ಯ ಒಂದಿನ ಅದು ಇಲ್ಲಿ ಬಂದು ಇಲ್ಲಿ ವಸ್ತಿ ಇದ್ದು ಹೋಗ್ಬೋದು ರೀ. ಇದೊಂದು ನಮ್ಗೆ ನಿಮ್ಗೆ ಒಂದು ಸಂಬಂಧ ಹೆಂಗಿರ್ಬೇಕಪ್ಪ ಅಂದ್ರೆ, ಒಂದು ಋಣಾನ ಬಂದಿರಬೇಕು. ನೀವು ಯಾವಾಗ ಬಂದರೂ ಬರ್ರಿ ಅಥವಾ ವೆಲ್ಕಮ್, ನಾವು ನಿಮ್ಮನ್ನು ಕರಿಬೇಕು. ಸರ್ ಇವತ್ತು ಒಂದಿನ ಇದ್ದು ನಾವು ಇಲ್ಲಿ ಹೋಗ್ತೀವಿ, 1 ದಿನನೋ 2 ದಿನ ನೀವು ಇದ್ದು ಹೋಗ್ಕೊಂಡ್ರು ನಾವು ಇಲ್ಲಿ ನಿಮ್ಗೆ ಕರ್ಕೋತೀವಿ. ಅವಾಗ 1 ದಿನಕ್ಕೆ 2 ದಿನಕ್ಕೆ ಮತ್ತು ಊಟದ ಫೀ ತುಂಬಬೇಕಂದ್ರೆ ಅಂತ ಕೇಳಬೇಡ್ರಿ. ಅವಾಗೇನು ನಾನು ತುಂಬಿಸ್ಕೋದಿಲ್ಲ. 1 ದಿನಕ್ಕೆ 2 ದಿನಕ್ಕೆ ತುಂಬೋದು ಇರೋಂಗಿಲ್ಲ. ನೀವೇನೋ ಹಂಗೆ ಅಚಾನಕ್ ಈ ಕಡೆ ಬಂದಿರಪ್ಪ ಅಂದ್ರೆ ಬಂದು ಹೋಗ್ಬೋದು. ಗೊತ್ತಾಗತ್ರಿ ಎಲ್ಲರಿಗೂ. ಅದಕ್ಕೆ ಒಳ್ಳೆಯ ಅವಕಾಶ ಅದ. ನಮ್ಮ ಸಂಸ್ಥೆಗೆ ನೀವು ಒಮ್ಮೆ ಎಂಟ್ರಿ ಮಾಡಿರಪ್ಪ ಅಂದ್ರೆ ನೀವು ಸಿಲೆಕ್ಷನ್ ಆಗಲೇಬೇಕು ರೀ. ಎಲ್ಲರೂ ಸಿಲೆಕ್ಷನ್ ಆಗಬೇಕು. ಒಂದೇ ರೀತಿ ಅರ್ಥಲ್ಲ ನಾ ಹೇಳ್ತಿದ್ದೆ. ಬರೀ KPTCL ಅಲ್ಲ, ಬರೀ ಆರ್ಮಿನಲ್ಲ, ನೀವು ಬೇರೆ ಬೇರೆ ಜಾಬ್ಗೆ ಸಹಿತ ಪ್ರಯತ್ನ ಮಾಡ್ಬೋದು. ಓದುವಂಥ ವಿದ್ಯಾರ್ಥಿಗಳು ಈಗಾಗಲೇ ಲೈಬ್ರರಿ ಮಾಡೀವಿ, ಈಗ ಅದು ಸಾಲ್ತಾ ಇಲ್ಲ, ಮತ್ತು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿವಿ. ನೆಕ್ಸ್ಟ್ ಇನ್ನೊಂದು 2-3 ತಿಂಗಳಿಗೆ ಮತ್ತೊಂದು ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಲೈಬ್ರರಿ ಇನ್ನೂ ದೊಡ್ಡ ಪ್ರಮಾಣದಾಗ ಪ್ಲ್ಯಾನ್ ಹಾಕತ್ತೀವಿ, ಅದು ಹಾಕ್ತಾಯಿದ್ವಿ. ನೀವು ಕ್ಲಾಸ್ ಬೇಡಪ್ಪ ಅಂದರೆ ಈಗ ರಿಪೀಟ್, ಈಗಾಗಲೇ ನಾವು ಕ್ಲಾಸ್ ಕೂತೀವಿ, ರಿಪೀಟ್ ಅದೇ ಕ್ಲಾಸ್ ಕೊಂಡೋದು ಬೇಡ ಅಂದರೆ ನೀವು ಲೈಬ್ರರಿ ಕೂತ ಸ್ಟಡಿ ಮಾಡ್ಬೋದು. ಆಮೇಲೆ ಆರ್ಮಿ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ, ಈಗ ಬಂದರೆ ನೀವು ಕಡಿಮೆ ಅಂದ್ರೆ ಒಂದು ARO 1 ಲಕ್ಷದಿಂದ 2 ಲಕ್ಷ ಆನ್ಲೈನ್ ಅರ್ಜಿ ಹೋಗ್ತವೆ. ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 7,000ರಿಂದ 8,000 ಒಂದು AROದಿಂದ ಫಿಸಿಕಲ್ ಬರ್ತದೆ. ಅಂದ್ರೆ ಒಂದು AROದಿಂದ ಒಂದು ರ್ಯಾಲಿಗೆ 7,000ರಿಂದ 8,000 ಜನ ಫಿಸಿಕಲ್ಗೆ ಹೋಗ್ತಾರೆ. ಫೈನಲ್ ಅಂತಿಮವಾಗಿ ಮೆರಿಟ್ ಎಷ್ಟು ಆಕೈತಪ್ಪ ಅಂದ್ರೆ, ಇಲ್ಲಿ ಬೆಂಗಳೂರು ಅಂತೂ ಏಕದಮ್ ಕಡಿಮೆ ತೊಗೋತಾರೆ ರೀ. ಆಮೇಲೆ ಇದ್ದಿದ್ರೊಳಗೆ ಮಂಗಳೂರು ಬೆಳಗಾವಿ ಜಾಸ್ತಿ ತೊಗೋತಾರೆ. ಜಾಸ್ತಿ ಅಂದರೂ ಭಾಳ ಇಲ್ಲರಿ. ಮತ್ತು ಜಾಸ್ತಿ ಅಂದ್ರೆ ಎಷ್ಟು ಅಂದರೆ 700ರಿಂದ 1,500 ಲಾಸ್ಟ್. 2 ಲಕ್ಷದಾಗ ಫೈನಲ್ ಬರೋರು ಅಷ್ಟು ಜನ ರೀ. ತಲೆಯಾಗಿ ಇಟ್ಕೋರಿ ಎಲ್ಲರೂ. ಒಂದು AROದಿಂದ ನಾನು ಹೇಳೋದು 3 ARO ಅಂದರೆ 6 ಲಕ್ಷ ಎವರೇಜ್ ರೀ ಆನ್ಲೈನ್ ಅರ್ಜಿ. ಒಟ್ಟು ಕರ್ನಾಟಕದಿಂದ ಭಾಳ ಅಂದರೆ 2,000ರಿಂದ 3,000 ಜನ ಕರ್ನಾಟಕದಿಂದ ಅಗ್ನಿವೀರರಾಗಿ ಆಯ್ಕೆ ಆಗ್ತಾಯಿದ್ದಾರೆ. ಅದಕ್ಕೆ ನಿಮ್ಮ ಪ್ರಯತ್ನ ಅನ್ನೋದು ಭಾಳ ಬೇಕು. ಆರ್ಮಿಯವ್ರಿಗೆ ನಿಮ್ಗೆ ಗೊತ್ತಿರಲಿ, ಭಾಳ ಅಂದರೆ ಭಾಳ ಪ್ರಯತ್ನ ಮಾಡ್ಬೇಕು. ನೀವು ಟೈಮ್ ಟೇಬಲ್ ಹಾಕೋಬೇಕು ರೀ. ಇಲ್ಲಿ ಬಂದರೆ ಅಂದರೆ ಒಂದು ತಪಸ್ಸು ಮಾಡಬೇಕು. ಒಂದು ತಪಸ್ಸು ಮಾಡಿದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಅದ. ತಪಸ್ಸು ಅಂದರೆ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ಒಟ್ಟು ಒಂದು ದಿನಕ್ಕೆ 24 ಗಂಟೆಗಳದಾವೆ. 24 ಗಂಟೆ ಒಳಗೆ ನಾವು ನಿದ್ದೆ ಎಷ್ಟು ಮಾಡ್ಬೇಕಂದ್ರೆ 6 ತಾಸು ರೀ. ನಿದ್ದೆ ಮಾಡೋದು 6 ತಾಸು ಮಾತ್ರ. ಭಾಳ ನಿದ್ದೆ ಮಾಡೀನಿ ಅಂದರೆ 7 ತಾಸು ಲಾಸ್ಟ್ ರೀ. ನಿಮ್ಮ ವಯಸ್ಸಿಗೆ ನಿದ್ದೆ ಎಷ್ಟು ಮಾಡ್ಬೇಕಂದ್ರೆ 6 ತಾಸು ನಿದ್ದೆ ಮಾಡಿದ್ರೆ ಸಾಕು ರೀ. 24 ಗಂಟೆ ಒಳಗೆ 6 ತಾಸು ತೆಗೆದ್ರೆ 18 ತಾಸು ಉಳಿತು ರೀ. 18 ತಾಸು ಒಳಗೆ 2 ತಾಸು ಇತರೆ ತೆಗಿರಿ 2 ತಾಸು, 16 ಗಂಟೆ ಉಳಿತು. 16 ಗಂಟೆ ನಿಮ್ಮ ಕೈಯಾಗ ಟೈಮ್ ಅದ. 16 ಗಂಟೆ ಒಳಗೆ ನಾವು ಆರ್ಮಿಯವ್ರಿಗೆ 8 ತಾಸು ಕ್ಲಾಸ್ ಹೇಳ್ತೀವಿ. ಆರ್ಮಿಯವ್ರಿಗೆ 8 ತಾಸು ನಾವು ಕ್ಲಾಸ್ ಹೇಳ್ತೀವಿ. 8 ತಾಸು ಅಂದರೆ ಇನ್ನೂ 8 ತಾಸು ನಿಮ್ಗೆ ಟೈಮ್ ಉಳಿತು. ಆ 8 ತಾಸನ್ನು ಯಾವ ರೀತಿ ನೀವು ಟೈಮ್ ಟೇಬಲ್ ಹಾಕೋಬೇಕು, ಒಂದು ಫಿಕ್ಸ್ ಮಾಡ್ಕೋಬೇಕು. ನೀವು ಮೈಂಡ್ ಫಿಕ್ಸ್ ಮಾಡ್ಕೋಬೇಕು. ಅಗದಿ ರ್ಯಾಂಕ್ಲೇ ಪಾಸ್ ಆಗ್ಬೇಕು. ನೀವು ಬರೀ ಪಾಸ್ ಅಲ್ಲ, ರ್ಯಾಂಕ್ಲೇ ಪಾಸ್ ಆಗ್ಬೇಕು. ಹಂಗೆ ಆಗ್ಬೇಕಪ್ಪ ಅಂದ್ರೆ ನೀವು ಟೈಮ್ ಟೇಬಲ್ ಮಾಡ್ಕೋಬೇಕು. ಬೆಳಗಿನ ಎಷ್ಟು ಗಂಟೆಗೆ ಹೇಳ್ಬೇಕು ಅಷ್ಟು ಗಂಟೆಗೆ ಹೇಳಲೇಬೇಕು. ನಾವು ಯಾವ ಟೈಮ್ಗಳು ಹಾಕೋಬೇಕು ರೀ. ಪ್ರತಿಯೊಂದು ಟೈಮ್ ಟೇಬಲ್ ರೀ. ನಾವು ಮಲಗೋದು ಹಿಡ್ಕೊಂಡು ಟೈಮ್ ಟೇಬಲ್ ರೀ. ಕರೆಕ್ಟ್ ಆ ಟೈಮ್ಗೆ ಮಲ್ಕೊಂಡ ಬಿಡೋದು, ಯಾವ ಟೈಮ್ ಕೇಳ್ಬೇಕು ಆ ಟೈಮ್ ಕೇಳೋದು, ಕ್ಲಾಸ್ ಕೊಂಡೋದು, ಓದು ಟೈಮ್ದಾಗ ಓದ್ರಿ. ನಿಮಗೆ ಭಾಳ ಬೇಸರ ಬಂದೈತಿ ಅಂದರೆ ನಿದ್ದೆ ಮಾಡಿರಿ. ಒಂದು ಅರ್ಧ ತಾಸು ಮಲ್ಕೋರಿ ನಡೀತದೆ. ಓದುವಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು, ನಮಗೆ ಭಾಳ ಬೇಸರ ಬಂದರೆ ಅರ್ಧ ತಾಸು ಮಲ್ಕೋರಿ, ಹೊರತಾಗಿ ಟೈಮನ್ನು ಹಾಳು ಮಾಡಬಾರ್ದು. ವೇಳೆ ಭಾಳ ಇಂಪಾರ್ಟೆಂಟ. ಲಾಸ್ಟ್ ಫೈನಲ್ ಹೆಂಗೆ ವಿದ್ಯಾರ್ಥಿಗಳು ಔಟ್ ಹಾಕಾರಂದ್ರೆ ಪಾಯಿಂಟ್ ಒಳಗೆ ಔಟ್ ಹಾಕಾರ್ರಿ.
ನೆಗೆಟಿವ್ ಇರ್ತದೆ. ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಪಾಯಿಂಟ್ ಒಳಗೆ ಔಟ್ ಹಾಕಿರ್ತೀರಿ. ಅವಾಗ ನಿಮ್ಮ ಜೊತೆ ಇದ್ದವ್ರು ಸಿಲೆಕ್ಷನ್ ಆಗಿ ನೀವು ಆಗಲಿಲ್ಲ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರು ನಿಮ್ಗೆ ಆಗ್ತದೆ. ಭಾಳ ಬೇಜಾರಾಗ್ತದೆ. ನಿಮ್ಗಿಂತ ಹೆಚ್ಚು ಬೇಜಾರು ಆಗೋದು ಯಾರಿಗೆ ಅಂದ್ರೆ ನಿಮ್ಮ ತಂದೆ ತಾಯಿಗೆ. ತಲೆಯಾಗಿಟ್ಟವ್ರು ಎಲ್ಲರೂ KPTCL ಆಯಿತು ಆರ್ಮಿಯವರು. ನಿಮ್ಮ ತಂದೆ ತಾಯಿ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ. ಏನಪ್ಪ ಅಂದ್ರೆ ಈ KPTCL ಅವ್ರು ಏನು ಹೇಳ್ತಾರೆ, ನಮ್ದು ಈಗಾಗಲೇ ರಿಸಲ್ಟ್ನಾಗ ಕೂತದೆ 1:5 ಒಳಗೆ ಕೂತದೆ, ಇನ್ನು ಫಿಸಿಕಲ್ ಅಷ್ಟೇ ಅದ. ನಮ್ಮ ಹುಡುಗ ಫಿಸಿಕಲ್ ಪಾಸ್ ಮಾಡ್ತಾನೋ, ನಮ್ಮ ಹುಡುಗಿ ಫಿಸಿಕಲ್ ಪಾಸ್ ಮಾಡ್ತಾರೋ, ಈಗಾಗಲೇ ತಲೆಯಾಗ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವರು. ಆಮೇಲೆ ಆರ್ಮಿಯವ್ರಿಗೂ ಹಂಗೆ ರೀ, ನಮ್ಮ ಹುಡುಗ ಕಂಟಿನ್ಯೂ ಪಾಸ್ ಆಗೋದು ಬಂದಾನ ಇರ್ತಾರೆ ಅವರು. ಹಳ್ಳಿಯಾಗ ಮಾತಾಡುವಂಥ ಮಾತ್ರ ಅದು. ಅಂದರೆ 10ನೇದು ಪಾಸ್ ಆಗ್ಯಾನು, 8ನೇದು ಪಾಸ್ ಆಗ್ಯಾನು, 9ನೇದು ಪಾಸ್ ಆಗ್ಯಾನು, ಹಿಂಗೆ ಅವ್ರ ವಿಚಾರ ರೀ. ಅಂದರೆ ಕಂಟಿನ್ಯೂ ಪಾಸ್ ಆಗೋದು ಬಂದಾನ, ಎಲ್ಲದ್ರಾಗ ಅದಾನ, ಹೈಟ್ ಅದಾನ, ಗ್ಯಾರಂಟಿ ಸಿಲೆಕ್ಷನ್ ಹಾಕ್ಯಾನ. ಮೂಡಲ್ಗಿ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ತರಬೇತಿಗೆ ಹೋಗ್ಯಾನ. ಗ್ಯಾರಂಟಿ ಪಾಸ್ ಹಾಕೋದು ಭಾಳ ಆಸೆ ಇಟ್ಕೊಂಡು ಕೂತಿರ್ತಾರೆ. ಆ ಆಸೆಯನ್ನು ಈಡೇರಿಸಬೇಕು, ನಿಮ್ಮ ಕುಟುಂಬದ ಆಸೆಯನ್ನು ಈಡೇರಿಸಬೇಕು. ಆಮೇಲೆ ನಿಮ್ಮ ಊರ ಹೆಸರು ತರಬೇಕು, ಅದರ ಜೊತೆ ನಮ್ಮ ಸಂಸ್ಥೆ ಹೆಸರನ್ನು ತರಬೇಕು. ನೀವು ಯಾವಾಗ ಪಾಸ್ ಹಾಕಿರಿ ನಿಮ್ಗಿಂತ ಹೆಚ್ಚು ಏನಪ್ಪ ಅಂದ್ರೆ ಸಂತೋಷ ಪಡೋರು ಯಾರಂದ್ರೆ ನಿಮ್ಮ ತಾಯಿ ತಂದೆ, ನಿಮ್ಮ ಕುಟುಂಬ. ನಿಮ್ಮ ಬರೀ ರಿಸಲ್ಟ್ ಬಂದು ನೀವು ಬರೀ ಪಾಸ್ ಆಗೈತೆ ಅಂತ ಹೇಳ್ರಿ ಅಂದ್ರೆ ಆಜು ಬಾಜು ಇದ್ದವ್ರಿಗೆ ಹೋಗಿ ಬರಾಬರಿ ಹೇಳ್ತಾರೆ ಅವ್ರು, ನಮ್ಮ ಹುಡುಗನ ಪಾಸ್ ಆತ್ರಿ, ನಮ್ಮ ಹುಡುಗಿದ ಪಾಸ್ ಆತ್ರಿ. ಎಲ್ಲ ರಿಲೇಷನ್ ಪಟ ಫೋನ್ ಮಾಡ್ತಾರೆ ರೀ, ನಮ್ಮ ಹುಡುಗನ ಪಾಸ್ ಆಯ್ತು, ನಮ್ಮ ಹುಡುಗಿದ ಪಾಸ್ ಆಯ್ತು ಅಂತ. ಎಷ್ಟು ಖುಷಿ, ಎಷ್ಟು ಸಂಭ್ರಮ. ಆ ಸಂಭ್ರಮವನ್ನು ನಾವು ನೋಡ್ಬೇಕ್ರಿ ಅಲ್ಲಿ. ಆ ಸಂಭ್ರಮವನ್ನು ನೋಡ್ಬೇಕು. ಬೈ ಚಾನ್ಸ್ ನೀವು ಫೇಲ್ ಆದ್ರಿ ಅಂದ್ರೆ ಅವ್ರ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ರೀ, ನೆನ್ಪಿಟ್ಕೊರಿ ನೀವು. ಯಾಕಂದ್ರೆ ಅವ್ರ ಸಹಜ ರಿಸಲ್ಟ್ ಬಂದಮೇಲೆ ಆಜು ಬಾಜುಕ್ಕೆ ಮತ್ತು ಬೇಕಾದ್ಲೇನೋ ಜನ ಕೇಳ್ತಾರೆ ರೀ, ನಿಮ್ಮ ಹುಡುಗ ಆರ್ಮಿ ಹೋಗಿತ್ತಲ್ಲ ಏನಾಯ್ತು ಅಂತ ಕೇಳ್ತಾರೆ. ಫೇಲ್ ಆಗಿತ್ತು ಅನ್ನೋದು ಗೊತ್ತಿದ್ದು ಕೇಳ್ತಾರೆ ರೀ. ನಿಮ್ಮ ಹುಡುಗ KPTCL ಲಿಸ್ಟ್ನಾಗ ಕೂತಿತ್ತು, ಫಿಸಿಕಲ್ ಲಿಸ್ಟ್ ಫೈನಲ್ ಮೆರಿಟ್ ಬಿಟ್ಟಾರು, ಏನಾಯ್ತು ನಿಮ್ಮ ಹುಡುಗಿದಾತ್ ಕೇಳ್ತಾರೆ, ಏನಾಯ್ತು ನಿಮ್ಮ ಹುಡುಗಂದಾತ್ ಕೇಳ್ತಾರೆ. ಬೇಕಾದ್ಲೇ ಕೇಳ್ತಾರೆ ರೀ, ಮನಸ್ಸಿಗೆ ನೋವು ಮಾಡೋಕ್ಕೆ ಕೇಳ್ತಾರೆ ರೀ. ಗೊತ್ತಿರಲಿ, ಅವ್ರಿಗೆ ನೋವನ್ನು ಕೊಡೋದು ಆಮೇಲೆ ಸಂತೋಷವನ್ನು ಕೊಡೋದು ಯಾರ ಕೈಯಾಗೈತೆ ಅಂದರೆ ನಿಮ್ಮ ಕೈಯಾಗೈತಿ. ದೇವರ ಎಲ್ಲರಿಗೂ ಎಲ್ಲ ಕೊಟ್ಟಿರಂಗಿಲ್ಲ, ಆದ್ರೆ ನಿಮಗೆಲ್ಲ ಕೊಟ್ಟನ್ರಿ. ನಿಮಗೆಲ್ಲ ಕೊಟ್ಟನ್ರಿ ದೇವರ. ಕೊಟ್ಟು ನೋಡ್ತಾ ಅಂತ ಬಿಟ್ಟು ನೋಡ್ತಾ ಅಂತ ನಮಗೆ ಎಲ್ಲ ಕೊಟ್ಟಾನ. ಅದನ್ನ ಉಪಯೋಗ ಮಾಡ್ಕೋದು ಯಾರಂದ್ರೆ ನಾವು ರೀ, ನಮ್ಮ ಜವಾಬ್ದಾರಿ. ಅದನ್ನು ಉಪಯೋಗ ಮಾಡ್ಕೋದು ನಮ್ಮ ಜವಾಬ್ದಾರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹೆಂಗೆ ಸಕ್ಸಸ್ ಆಗಿ ಹೋದ್ರಿ ನಿಮಗೆ ಬಿಟ್ಟಿದ್ದು. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ, KPTCL ಲೈಮನ್ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ 8 ಮೀಟರ್ ಅಂತರದಲ್ಲಿ ಎಸೆಯಬೇಕು, ಅಂದರೆ ಗುಂಡೆಸೆತ. 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡಬೇಕು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷದಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ 5ರಲ್ಲಿ ಕಂಪಲ್ಸರಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಾಗಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ ಹಾಗೂ ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಫಿಸಿಕಲ್ ಸಮಾನವಾಗಿರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. KPTCL ಫಿಸಿಕಲ್ ತರಬೇತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.